ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವೇನೋ ಮುತ್ತಿಗೆ ಹಾಕೋಕೆ ಹೊರಟಿದ್ರಿ, ಮಧ್ಯದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ತಲೆ ತಪ್ಪಿಸಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಿಂದ ಓಡಿ ಹೋಗಿದ್ದಾರೆ. ಅವರು ಕೇವಲ 4 ಜನರನ್ನ ಅವ್ರ ಮನೆ ಹತ್ರ ನಿಲ್ಲಿಸಿ ಎಳ್ನೀರಿದೆ ಬನ್ನಿ, ಮಜ್ಜಿಗೆ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮಜ್ಜಿಗೆ ಎಳ್ನೀರು ಕೊಡೋಕೆ ಇವರೇ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ಯಾಕೆ ನಮ್ಮನ್ನು ಮಧ್ಯದಲ್ಲಿ ಅವ್ರು ಕರೆದರೂ ಕೂಡ ಪೊಲೀಸ್ನವರು ನಮ್ಮನ್ನು ಯಾಕೆ ತಡೆದು ನಮ್ಮನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಪ್ರಶ್ನೆ ಮಾಡಬೇಕು. ಪ್ರಿಯಾಂಕ ಅವ್ರ ಭಯಾನ ನಿಮಗೆ ನಿಮಗೆ 30 ವರ್ಷ 35 ವರ್ಷ ಪರ್ಮನೆಂಟಾಗಿ ನೀವು ಅಧಿಕಾರದಲ್ಲಿರೋರು. ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅದು ಬೇರೆ ವಿಷಯ. ಆದರೆ ಅವ್ರಿಗೆ ಯಾಕೆ ನೀವು ಎದುರ್ಕೊಳ್ತೀರಿ? ಪೊಲೀಸ್ನವರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಬರಲಿ ನಮ್ಮ ಮನೆಗೆ ಎಲ್ಲ ರೀತಿಯ ಅತಿಥಿ ಸತ್ಕಾರ ಕೊಡ್ತೀವಿ ಅಂತೇಳಿ, ಆದರೆ ಮಧ್ಯದಲ್ಲೇ ತಡೆ ಹಿಡಿಯುವಂಥ ಕೆಲಸ ಆಗಿದೆ ಅಲ್ಲ. ಈಗ ಪ್ರಿಯಾಂಕ್ ಅವರೇ ತಲೆ ತಪ್ಪಿಸ್ಕೊಂಡು ಓಡೋಗಿದಾರಲ್ಲ. ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಮ್ಮನ್ನು ಕರೆದುಬಿಟ್ಟು ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ, ಎಲ್ಲೋಗಿದ್ದಾರೆ ಹುಡುಕೊಡಿ ಅಂತ ನಾವು ಇವಾಗ ಕಂಪ್ಲೇಂಟ್ ಕೊಡಬೇಕಾಗಿದೆ ಅವರಿಗೆ. ಇವತ್ತಿನ ಹೋರಾಟದ ಮೂಲಕ ಏನು ಸಂದೇಶ ಕೊಡೋಕೆ? ಇದು ಸಂದೇಶ ಇಷ್ಟೇ: CBI ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಆ ಯಾರು ಪ್ರಾಣ ತ್ಯಾಗ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ. ಎರಡನೇದು, ಇವರು ಆ ಡೆತ್ ನೋಟಲ್ಲಿ ಇವ್ರ ಹೆಸರಿದೆ, ಇವರು ತಕ್ಷಣ ರಾಜೀನಾಮೆ ಕೊಡಬೇಕು. ಈ ರೀತಿ ಬಂಡತನ ಪ್ರದರ್ಶನ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋದರೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇ. ಮಾತೆತ್ತಿದ್ರೆ ನೀವು ಸಂವಿಧಾನ ಇಟ್ಕೊಂಡು ತೋರಿಸೋರು ಯಾರು ಗೊತ್ತಾ? ಸಂವಿಧಾನದ ಬಗ್ಗೆ ಯಾರಿಗೆ ನಂಬಿಕೆ ಇರಲ್ವೋ ಅವರು ನಂಬಿಕೆ ಹುಟ್ಟಿಸ್ಲಿಕ್ಕೆ ಕಳ್ಳಾಟ ಆಡೋದೇನೆಂದರೆ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ತೋರಿಸೋದು. ನಾವು ಕಳ್ಳಾಟ ಅಲ್ಲ. ನಮ್ಮ ಜೀವನದಲ್ಲಿ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಸಂವಿಧಾನ ನಮ್ಮ ಉಸಿರು. ಈಗ ನಿಮ್ಮ ಬೇಡಿಕೆ ಒಂದು ರಾಜೀನಾಮೆ ಅನ್ನುವಂಥದ್ದು, ಬಟ್ ಸರ್ಕಾರ ಅದಕ್ಕೆ ಕ್ಯಾರೆ ಅಂತಾನೆ ಇಲ್ಲ, ಅಂದರೆ ಯಾವುದೇ ರೀತಿಯಾದಂಥ ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದು. ಬಂಡ ಸರ್ಕಾರ ಸಿದ್ದರಾಮಯ್ಯನವರು ನನ್ನ ಚೇರ್ಗೆ ಎಲ್ಲಿ ಕುತ್ತು ಬರುತ್ತೋ ಅಂತೇಳಿ ಎದುರ್ಕೊಂಡಿದ್ದಾರೆ. ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ AICC ಅಧ್ಯಕ್ಷರು ಅವ್ರ ಮೇಲೆ ಪ್ರೆಷರ್ ಹಾಕಿರಬೇಕು. ಆ ಕಾರಣದಿಂದ ಅವರು ಆ ರೀತಿ ನಡ್ಕೊಳ್ತಿದ್ದಾರೆ. ಇವರೇನಾದರೂ ಇವ್ರಿಗೆ ಮುಟ್ಟಿದ್ರೆ ಪ್ರಿಯಾಂಕ ಅವ್ರನ್ನ ಬಹುಶಃ ಖರ್ಗೆ ಅವರು ಇವ್ರ ಬುಡಕ್ಕೆ ಬರ್ತಾರೆ ಅಂತ ನಾವು ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಹೋರಾಟ? ನಮ್ಮ ಹೋರಾಟ ಸತತವಾಗಿ ನಡೀತದೆ. ಅವರು ರಾಜೀನಾಮೆ ಕೊಡೋವರೆಗೆ, CBIಗೆ ಕೊಡೋವರೆಗೆ, ಆ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೆ ನಮ್ಮದು ನಡೀತದೆ. ಇದು BJPಯ ಪರಿಷತ್ ನಾಯಕರಾದಂಥ ಏನು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಉಗ್ರವಾದಂಥ ಹೋರಾಟ ನಡೀತಾ ಇರುತ್ತೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವೇನೋ ಮುತ್ತಿಗೆ ಹಾಕೋಕೆ ಹೊರಟಿದ್ರಿ, ಮಧ್ಯದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ತಲೆ ತಪ್ಪಿಸಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಿಂದ ಓಡಿ ಹೋಗಿದ್ದಾರೆ. ಅವರು ಕೇವಲ 4 ಜನರನ್ನ ಅವ್ರ ಮನೆ ಹತ್ರ ನಿಲ್ಲಿಸಿ ಎಳ್ನೀರಿದೆ ಬನ್ನಿ, ಮಜ್ಜಿಗೆ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮಜ್ಜಿಗೆ ಎಳ್ನೀರು ಕೊಡೋಕೆ ಇವರೇ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ಯಾಕೆ ನಮ್ಮನ್ನು ಮಧ್ಯದಲ್ಲಿ ಅವ್ರು ಕರೆದರೂ ಕೂಡ ಪೊಲೀಸ್ನವರು ನಮ್ಮನ್ನು ಯಾಕೆ ತಡೆದು ನಮ್ಮನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಪ್ರಶ್ನೆ ಮಾಡಬೇಕು. ಪ್ರಿಯಾಂಕ ಅವ್ರ ಭಯಾನ ನಿಮಗೆ ನಿಮಗೆ 30 ವರ್ಷ 35 ವರ್ಷ ಪರ್ಮನೆಂಟಾಗಿ ನೀವು ಅಧಿಕಾರದಲ್ಲಿರೋರು. ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅದು ಬೇರೆ ವಿಷಯ. ಆದರೆ ಅವ್ರಿಗೆ ಯಾಕೆ ನೀವು ಎದುರ್ಕೊಳ್ತೀರಿ? ಪೊಲೀಸ್ನವರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಬರಲಿ ನಮ್ಮ ಮನೆಗೆ ಎಲ್ಲ ರೀತಿಯ ಅತಿಥಿ ಸತ್ಕಾರ ಕೊಡ್ತೀವಿ ಅಂತೇಳಿ, ಆದರೆ ಮಧ್ಯದಲ್ಲೇ ತಡೆ ಹಿಡಿಯುವಂಥ ಕೆಲಸ ಆಗಿದೆ ಅಲ್ಲ. ಈಗ ಪ್ರಿಯಾಂಕ್ ಅವರೇ ತಲೆ ತಪ್ಪಿಸ್ಕೊಂಡು ಓಡೋಗಿದಾರಲ್ಲ. ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಮ್ಮನ್ನು ಕರೆದುಬಿಟ್ಟು ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ, ಎಲ್ಲೋಗಿದ್ದಾರೆ ಹುಡುಕೊಡಿ ಅಂತ ನಾವು ಇವಾಗ ಕಂಪ್ಲೇಂಟ್ ಕೊಡಬೇಕಾಗಿದೆ ಅವರಿಗೆ. ಇವತ್ತಿನ ಹೋರಾಟದ ಮೂಲಕ ಏನು ಸಂದೇಶ ಕೊಡೋಕೆ? ಇದು ಸಂದೇಶ ಇಷ್ಟೇ: CBI ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಆ ಯಾರು ಪ್ರಾಣ ತ್ಯಾಗ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ. ಎರಡನೇದು, ಇವರು ಆ ಡೆತ್ ನೋಟಲ್ಲಿ ಇವ್ರ ಹೆಸರಿದೆ, ಇವರು ತಕ್ಷಣ ರಾಜೀನಾಮೆ ಕೊಡಬೇಕು. ಈ ರೀತಿ ಬಂಡತನ ಪ್ರದರ್ಶನ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋದರೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇ. ಮಾತೆತ್ತಿದ್ರೆ
ನೀವು ಸಂವಿಧಾನ ಇಟ್ಕೊಂಡು ತೋರಿಸೋರು ಯಾರು ಗೊತ್ತಾ? ಸಂವಿಧಾನದ ಬಗ್ಗೆ ಯಾರಿಗೆ ನಂಬಿಕೆ ಇರಲ್ವೋ ಅವ್ರ ನಂಬಿಕೆ ಹುಟ್ಟಿಸ್ಲಿಕ್ಕೆ ಕಳ್ಳಾಟ ಆಡೋದೇನೆಂದರೆ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ತೋರಿಸೋದು. ನಾವು ಕಳ್ಳಾಟ ಅಲ್ಲ, ನಮ್ಮ ಜೀವನದಲ್ಲಿ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಸಂವಿಧಾನ ನಮ್ಮ ಉಸಿರು. ಈಗ ನಿಮ್ಮ ಬೇಡಿಕೆ ಒಂದು ರಾಜೀನಾಮೆ ಅನ್ನುವಂಥದ್ದು, ಬಟ್ ಸರ್ಕಾರ ಅದಕ್ಕೆ ಕ್ಯಾರೆ ಅಂತಾನೆ ಇಲ್ಲ, ಅಂದರೆ ಯಾವುದೇ ರೀತಿಯಾದಂಥ ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದು. ಬಂಡ ಸರ್ಕಾರ ಸಿದ್ದರಾಮಯ್ಯನವರು ನನ್ನ ಚೇರ್ಗೆ ಎಲ್ಲಿ ಕುತ್ತು ಬರುತ್ತೋ ಅಂತೇಳಿ ಎದುರ್ಕೊಂಡಿದ್ದಾರೆ. ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ AICC ಅಧ್ಯಕ್ಷರು ಅವ್ರ ಮೇಲೆ ಪ್ರೆಷರ್ ಹಾಕಿರಬೇಕು. ಆ ಕಾರಣದಿಂದ ಅವರು ಆ ರೀತಿ ನಡ್ಕೊಳ್ತಿದ್ದಾರೆ. ಇವರೇನಾದರೂ ಇವ್ರನ್ನ ಮುಟ್ಟಿದ್ರೆ ಪ್ರಿಯಾಂಕ ಅವ್ರನ್ನ ಬಹುಶಃ ಖರ್ಗೆ ಅವರು ಇವ್ರ ಬುಡಕ್ಕೆ ಬರ್ತಾರೆ ಅಂತ ನಾವು ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಹೋರಾಟ? ನಮ್ಮ ಹೋರಾಟ ಸತತವಾಗಿ ನಡೀತದೆ. ಅವರು ರಾಜೀನಾಮೆ ಕೊಡೋವರಿಗೆ, CBIಗೆ ಕೊಡೋವರಿಗೆ, ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮದು ನಡೀತದೆ. ಇದು BJPಯ ಪರಿಷತ್ ನಾಯಕರಾದಂಥ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಉಗ್ರವಾದಂಥ ಹೋರಾಟ ನಡೀತಾ ಇರುತ್ತೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವೇನೋ ಮುತ್ತಿಗೆ ಹಾಕೋಕೆ ಹೊರಟಿದ್ರಿ, ಮಧ್ಯದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ತಲೆ ತಪ್ಪಿಸಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಿಂದ ಓಡಿ ಹೋಗಿದ್ದಾರೆ. ಅವರು ಕೇವಲ 4 ಜನರನ್ನ ಅವ್ರ ಮನೆ ಹತ್ರ ನಿಲ್ಲಿಸಿ ಎಳ್ನೀರಿದೆ ಬನ್ನಿ, ಮಜ್ಜಿಗೆ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮಜ್ಜಿಗೆ ಎಳ್ನೀರು ಕೊಡೋಕೆ ಇವರೇ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ಯಾಕೆ ನಮ್ಮನ್ನು ಮಧ್ಯದಲ್ಲಿ ಅವ್ರು ಕರೆದರೂ ಕೂಡ ಪೊಲೀಸ್ನವರು ನಮ್ಮನ್ನು ಯಾಕೆ ತಡೆದು ನಮ್ಮನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಪ್ರಶ್ನೆ ಮಾಡಬೇಕು. ಪ್ರಿಯಾಂಕ ಅವ್ರ ಭಯಾನ ನಿಮಗೆ ನಿಮಗೆ 35 ವರ್ಷ ಪರ್ಮನೆಂಟಾಗಿ ನೀವು ಅಧಿಕಾರದಲ್ಲಿರೋರು. ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅದು ಬೇರೆ ವಿಷಯ. ಆದರೆ ಅವ್ರಿಗೆ ಯಾಕೆ ನೀವು ಎದುರ್ಕೊಳ್ತೀರಿ? ಪೊಲೀಸ್ನವರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಬರಲಿ ನಮ್ಮ ಮನೆಗೆ ಎಲ್ಲ ರೀತಿಯ ಅತಿಥಿ ಸತ್ಕಾರ ಕೊಡ್ತೀವಿ ಅಂತೇಳಿ, ಆದರೆ ಮಧ್ಯದಲ್ಲೇ ತಡೆ ಹಿಡಿಯುವಂಥ ಕೆಲಸ ಆಗಿದೆ ಅಲ್ಲ. ಅಲ್ಲ, ಈಗ ಪ್ರಿಯಾಂಕ್ ಅವರೇ ತಲೆ ತಪ್ಪಿಸ್ಕೊಂಡು ಓಡೋಗಿದಾರಲ್ಲ. ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಮ್ಮನ್ನು ಕರೆದುಬಿಟ್ಟು ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ, ಎಲ್ಲೋಗಿದ್ದಾರೆ ಹುಡುಕೊಡಿ ಅಂತ ನಾವು ಇವಾಗ ಕಂಪ್ಲೇಂಟ್ ಕೊಡಬೇಕಾಗಿದೆ ಅವ್ರಿಗೆ. ಇವತ್ತಿನ ಹೋರಾಟದ ಮೂಲಕ ಏನು ಸಂದೇಶ ಕೊಡೋಕೆ? ಇದು ಸಂದೇಶ ಇಷ್ಟೇ: CBI ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಆ ಯಾರು ಪ್ರಾಣ ತ್ಯಾಗ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ. ಎರಡನೇದು, ಇವರು ಆ ಡೆತ್ ನೋಟಲ್ಲಿ ಇವ್ರ ಹೆಸರಿದೆ, ಇವರು ತಕ್ಷಣ ರಾಜೀನಾಮೆ ಕೊಡಬೇಕು. ಈ ರೀತಿ ಬಂಡತನ ಪ್ರದರ್ಶನ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋದರೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇ. ಮಾತೆತ್ತಿದ್ರೆ ನೀವು ಸಂವಿಧಾನ ಇಟ್ಕೊಂಡು ತೋರಿಸೋರು ಯಾರು ಗೊತ್ತಾ? ಸಂವಿಧಾನದ ಬಗ್ಗೆ ಯಾರಿಗೆ ನಂಬಿಕೆ ಇರಲ್ವೋ ಅವ್ರ ನಂಬಿಕೆ ಹುಟ್ಟಿಸ್ಲಿಕ್ಕೆ ಕಳ್ಳಾಟ ಆಡೋದೇನೆಂದರೆ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ತೋರಿಸೋದು. ನಾವು ಕಳ್ಳಾಟ ಅಲ್ಲ, ನಮ್ಮ ಜೀವನದಲ್ಲಿ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಸಂವಿಧಾನ ನಮ್ಮ ಉಸಿರು. ಈಗ ನಿಮ್ಮ ಬೇಡಿಕೆ ಒಂದು ರಾಜೀನಾಮೆ ಅನ್ನುವಂಥದ್ದು, ಬಟ್ ಸರ್ಕಾರ ಅದಕ್ಕೆ ಕ್ಯಾರೆ ಅಂತಾನೆ ಇಲ್ಲ, ಅಂದರೆ ಯಾವುದೇ ರೀತಿಯಾದಂಥ ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದು. ಬಂಡ ಸರ್ಕಾರ ಸಿದ್ದರಾಮಯ್ಯನವರು ನನ್ನ ಚೇರ್ಗೆ ಎಲ್ಲಿ ಕುತ್ತು ಬರುತ್ತೋ ಅಂತೇಳಿ ಎದುರ್ಕೊಂಡಿದ್ದಾರೆ. ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ AICC ಅಧ್ಯಕ್ಷರು ಅವ್ರ ಮೇಲೆ ಪ್ರೆಷರ್ ಹಾಕಿರಬೇಕು. ಆ ಕಾರಣದಿಂದ ಅವರು ಆ ರೀತಿ ನಡ್ಕೊಳ್ತಿದ್ದಾರೆ. ಇವರೇನಾದರೂ ಇವ್ರನ್ನ ಮುಟ್ಟಿದ್ರೆ ಪ್ರಿಯಾಂಕ ಅವ್ರನ್ನ ಬಹುಶಃ ಖರ್ಗೆ ಅವರು ಇವ್ರ ಬುಡಕ್ಕೆ ಬರ್ತಾರೆ ಅಂತ ನಾವು ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಹೋರಾಟ? ನಮ್ಮ ಹೋರಾಟ ಸತತವಾಗಿ ನಡೀತದೆ. ಅವರು ರಾಜೀನಾಮೆ ಕೊಡೋವರಿಗೆ, CBIಗೆ ಕೊಡೋವರಿಗೆ, ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮದು ನಡೀತದೆ. ಇದು BJPಯ ಪರಿಷತ್ ನಾಯಕರಾದಂಥ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಉಗ್ರವಾದಂಥ ಹೋರಾಟ ನಡೀತಾ ಇರುತ್ತೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇರುವಂಥದ್ದು.